ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಅಕ್ಕಿ ಪಾಯಸನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: 1/4 ಕಪ್ನಷ್ಟು ಅಕ್ಕಿ. ಇದನ್ನು ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ರೆ ಮೃದುವಾಗಿರುತ್ತಲ್ಲ, ಆವಾಗ ಚೆನ್ನಾಗಿ ಬೇಯುತ್ತೆ ಬೇಗ. ಸಕ್ಕರೆ 4 ರಿಂದ 6 ಟೇಬಲ್ ಸ್ಪೂನ್ನಷ್ಟು. 5 ಕಪ್ನಷ್ಟು ಹೋಲ್ ಮಿಲ್ಕ್. 3 ರಿಂದ 4 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಒಂದು ಸಣ್ಣ ಚಿಟಿಕೆ ಅಥವಾ ಒಂದು 7-8 ಎಸಳು ಕೇಸರಿನ ಹಾಲಿನಲ್ಲಿ ನೆನೆಸಿಟ್ಕೊಂಡಿರಿ. 2 ರಿಂದ 3 ಟೀ ಸ್ಪೂನ್ ಅಷ್ಟು ತುಪ್ಪ, ಈ ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ಕೊಳ್ಳೋಕೆ. 1 ರಿಂದ 2 ಟೇಬಲ್ ಸ್ಪೂನ್ನಷ್ಟು ಒಣ ದ್ರಾಕ್ಷಿ. 8 ರಿಂದ 10 ಗೋಡಂಬಿ, ಅದನ್ನು ಸಣ್ಣದಾಗಿ ಚೂರು ಮಾಡಿ ಇಟ್ಕೊಂಡಿರಿ. ಮೊದಲಿಗೆ ಹಾಲನ್ನು ಮೀಡಿಯಂ ಉರಿನಲ್ಲಿ ಬಿಸಿಗಿಟ್ಬಿಟ್ಟು ನಾವು ಅಕ್ಕಿ ನೆನೆಸ್ಕೊಂಡಿದ್ದೀವಲ್ಲ, ಅದರಿಂದ ನೀರನ್ನು ಡ್ರೈನ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸೋನಾ ಮಸೂರಿ ಹಾಕ್ತಾ ಇದ್ದೀನಿ. ಸೋನಾ ಮಸೂರಿ ಅಕ್ಕಿನೇ ಸಣ್ಣಕ್ಕಿರುತ್ತೆ. ಸೊ ಇನ್ನೂ ಸಣ್ಣ ಅಕ್ಕಿ ಸಿಕ್ಕತ್ತಲ್ಲ, ಅದನ್ನು ಬೇಕಾದರೂ ಉಪಯೋಗಿಸ್ಕೋಬೋದು. ಈ ಪಾಯಸಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ನೀವು ಬಾಸ್ಮತಿನ ಏನಾದ್ರು ಉಪಯೋಗಿಸ್ತೀನಿ ಅಂತಂದರೆ ಅದನ್ನು ನೆನೆಸಿಟ್ಟಿರ್ತೀರಲ್ಲ, ನೆನೆಸಾದ್ಮೇಲೆ ಸುಮ್ಮನೆ ಹಾಕಬೇಕಾದ್ರೆ ಕೈನಲ್ಲಿ ಒಂದ್ಸಲ ಹಿಂಗೆ ಮಾಡಿದ್ರೆ ಸ್ವಲ್ಪ ತರಿ ಆದಂಗೆ ಆಗುತ್ತೆ. ಸೊ ಇಷ್ಟಿಷ್ಟು ಉದ್ದ ಬೇಯೋದಕ್ಕಿಂತ ತರಿ ಆದಾಗ ಬೇಗ ಬೇಯ್ಕೊಳ್ಳುತ್ತೆ. ಸೊ ಅಕ್ಕಿ ಹಾಕ್ಬಿಡಿ. ಅಕ್ಕಿ ಪಾಯಸ ಅಂದರೆ ಇಷ್ಟೇ ಆ್ಯಕ್ಚುಲಾಗಿ. ಹಾಲಲ್ಲಿ ಅಕ್ಕಿ ಬೇಯಬೇಕು ಚೆನ್ನಾಗಿ, ನಿಧಾನ ದೂರಿನಲ್ಲಿ. ಸುಮಾರು ಹೊತ್ತು ತಗೊಳುತ್ತೆ ಇದು. ಬಟ್ ಈ ಥರ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ ಮಾಡೋದಕ್ಕಿಂತ, ಅನ್ನ ಮಾಡಿ ಆಮೇಲಿಂದ ನೀವು ಹಾಲು ಹಾಕಿ ಇಂಗ್ಸೋದಕ್ಕಿಂತ ಹಾಲಲ್ಲೇ ಈ ಥರ ಬೇಯಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಲು ಮತ್ತು ಅಕ್ಕಿ ಎರಡೂ ತಳ ಹಿಡಿಯೋದ್ರಿಂದ ನೀವು ಅವಾಗವಾಗೇ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ನೋಡಿಬಿಟ್ಟು. ಈಗ ಮೀಡಿಯಮ್ ಉರಿನಲ್ಲಿ ಇಟ್ಟು 15 ನಿಮಿಷ ಆಗಿದೆ ನೋಡಿ. ಕುದೀತಾ ಇದೆ, ಹಾಲು ಕುದೀತಾ ಇದೆ ಮತ್ತು ಅಕ್ಕಿನೂ ಬೇಯ್ತಾ ಇದೆ. ಮಧ್ಯ ನೀವು ಮಿಕ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ, ಇಲ್ಲ ಅಂತಂದರೆ ಉಕ್ಕೋಗುತ್ತೆ, ಒಂದು ಸೀದೋಗುತ್ತೆ ಎರಡನೇದು. ಈಗ ಸುಮಾರಾಗಿ 25 ನಿಮಿಷದಿಂದ ಕುದೀತಾ ಇದೆ ಇದು. ಕುದೀತಾ ಇರ್ಬೇಕಾದ್ರೆ ಅನ್ನ ಆಗಿರೋದು ಕಾಣುತ್ತೆ. ಚೆಕ್ ಮಾಡೋಕ್ಕೆ ಸ್ವಲ್ಪ ಈ ಥರ ತೊಗೊಂಡು ಒಂದೇ ಒಂದು ಕಾಳು ತೊಗೊಂಡು ನೋಡಿ, ಅನ್ನ ಆಗಿದೆ. ಅನ್ನ ಆಗಕ್ಕೆ ಮುಂಚೆ ನೀವು ಸಕ್ಕರೆ ಹಾಕ್ಬಿಟ್ರೆ ಅಕ್ಕಿ ಬೇಯೋದಿಲ್ಲ. ಸೊ ಈಗ ಸಕ್ಕರೆ ಹಾಕೋಣ. ಕೇಸರಿನ ನೆನೆಸಿಟ್ಕೊಂಡಿದ್ದೀವಲ್ಲ, ಅದನ್ನು ಕೈನಲ್ಲಿ ಚೆನ್ನಾಗಿ ಈ ಥರ ಮಾಡಿ ಹಾಕಿದ್ರೆ ಕೇಸರಿ ಬಣ್ಣ ಎಲ್ಲ ಚೆನ್ನಾಗಿ ಬಿಡುತ್ತೆ. ಕೇಸರಿನ ಹಾಕಿ. ಅನ್ನ ಆಗಿದೆ, ಆದರೆ ನಾವು ಗಂಜಿ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿ ಬರಬೇಕು. ಈ ಸಕ್ಕರೆ ಹಾಕಿದ್ಮೇಲೆ ಇದು ಇನ್ನೊಂದು ಸ್ವಲ್ಪ ಚೆನ್ನಾಗೇ ಕುದಿಬೇಕು. ಯಾಕೆಂದರೆ ಅನ್ನ ಸಕ್ಕರೆನ ಅಂದರೆ ಸಿಹಿನ ಹೀರ್ಕೋಬೇಕು. ಮತ್ತು ಈ ಹಾಲು ಕೂಡ ಇನ್ನೊಂದು ಸ್ವಲ್ಪ ತಿಕ್ಕಾಗಬೇಕು. ಮತ್ತು 2 ರಿಂದ 3 ನಿಮಿಷಕ್ಕೆ ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ತಾ ಇರಿ. ಸಕ್ಕರೆ ಹಾಕ್ಬಿಟ್ಟು ಆಲ್ಮೋಸ್ಟ್ ನಾನು 20 ನಿಮಿಷ ಆಗಿದೆ. ಇವಾಗ ಈ ಪಾಯಸ ಆಗಿದೆ ಅನ್ನೋದಕ್ಕೆ ಈ ಥರ ನಾವು ಸೌಟಲ್ಲಿ ತೊಗೊಂಡಾಗ ಅನ್ನ ಮತ್ತು ಹಾಲು ಎರಡು ಒಂದಾಗಿರೋ ಥರ ಕಾಣಬೇಕು ನಿಮಗೆ. ಇಲ್ಲಾಂದರೆ ಏನಾಗುತ್ತೆ, ಅನ್ನ ಎಲ್ಲ ಕೆಳಗಡೆ ಕೂರುತ್ತೆ, ಮೇಲ್ಗಡೆ ನೀವು ಬರೀ ಹಾಲು ಮಾತ್ರ ನೋಡ್ತೀರಾ. ಸೊ ಇವಾಗ ಇದಾಗಿದೆ ಇದು. ಈಗ ಇದಕ್ಕೆ ಮನೆಯಲ್ಲೇ ಮಾಡಿದ ಬಾದಾಮಿ ಪುಡಿ ಇದ್ದರೆ 1 ಟೇಬಲ್ ಸ್ಪೂನ್ನಷ್ಟು ಅದನ್ನು ಹಾಕ್ಬೋದು. ಮತ್ತು ಇದನ್ನು ಆಫ್ ಮಾಡಿಬಿಟ್ಟು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ. ಸುಮಾರಾಗಿ ಇದು 45 ರಿಂದ 50 ನಿಮಿಷ ತೊಗೊಳುತ್ತೆ ಮಾಡೋಕ್ಕೆ. ದ್ರಾಕ್ಷಿ ಮತ್ತು ಗೋಡಂಬಿನ ಹುರಿಯೋಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಇಟ್ಕೊಂಡಿದ್ದೀನಲ್ಲ, ಅದನ್ನು ಮೀಡಿಯಮ್ ಉರಿನಲ್ಲಿ ಬಿಸಿಗಿಟ್ಟಿದ್ದೀನಿ. ತುಪ್ಪ ಬಿಸಿಯಾಗುತ್ತೋ ಮೊದಲು ಗೋಡಂಬಿ ಹಾಕಿ. ಗೋಡಂಬಿ ಸ್ವಲ್ಪ ಹೊಂಬಣ್ಣಗೆ ಬಂದ ತಕ್ಷಣ ಈ ದ್ರಾಕ್ಷಿನೂ ಹಾಕ್ಬಿಟ್ಟು ದ್ರಾಕ್ಷಿ ಎಲ್ಲ ಊದ್ಕೋಬೇಕು. ಅಲ್ಲಿ ತನಕ ಇದನ್ನು ಹುರಿರಿ. ದ್ರಾಕ್ಷಿನೂ ಊದ್ಕೊಂಡಿದೆ ಮತ್ತು ಗೋಡಂಬಿನೂ ಆಗಿದೆ. ಆಫ್ ಮಾಡಿಬಿಟ್ಟು ಗೋಡಂಬಿ ದ್ರಾಕ್ಷಿನ ನಾವು ಮಾಡಿಟ್ಟಿರುವಂಥ ಪಾಯಸಕ್ಕೆ ಹಾಕಿದ್ರೆ ಅಕ್ಕಿ ಪಾಯಸ ರೆಡಿ. ಅಕ್ಕಿ ಮತ್ತು ಹಾಲನ್ನ ಉಪಯೋಗಿಸ್ಬಿಟ್ಟು ಮಾಡಿದಂಥ ಪಾಯಸ ರೆಡಿಯಾಗಿದೆ. ಇದನ್ನು ನೀವು ಬಿಸಿಯಾಗಿ ತಿಂದ್ರೂ ಚೆನ್ನಾಗಿರುತ್ತೆ, ಅಥವಾ ರೆಫ್ರಿಜಿರೇಟ್ ಮಾಡಿ ತಣ್ಣಗೆ ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ. ಈ ಪಾಯಸ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ಲ, ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.